ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಗುರುವಿನ ಸಂಚಾರ ವೃಷಭ ರಾಶಿಯಲ್ಲಾಗ್ತಾ ಇದೆ. ಮೇ 1, 2024ರಿಂದ 14 ಮೇ 2025ರವರೆಗೂ. ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಈ ಬರುವಂತಹ ವರ್ಷ ಮಿಶ್ರ ಫಲವನ್ನ ನೋಡಬಹುದು. ಗುರುವಿನಿಂದ ಕೆಲವೊಂದು ಶುಭ ಮತ್ತೆ ಕೆಲವೊಂದು ಅಶುಭ ಫಲವನ್ನು ಕೂಡ ನೋಡಬಹುದು. ಗುರುವಿನ ಸಂಚಾರ 1 ವರ್ಷದಲ್ಲಿ 3 ನಕ್ಷತ್ರಗಳ ಮೇಲೆ ಸಂಚಾರ ಮಾಡ್ತಾನೆ ವೃಷಭ ರಾಶಿಯಲ್ಲಿ. ಮೊದಲನೇದಾಗಿ ಕೃತಿಕಾ ನಕ್ಷತ್ರ 4 ತಿಂಗಳ ಕಾಲ, ಅದಾದ ನಂತರ ರೋಹಿಣಿ ನಕ್ಷತ್ರದಲ್ಲಿ 5 ತಿಂಗಳ ಕಾಲ, ಅದಾದ ನಂತರ ಮೃಗಶಿರ ನಕ್ಷತ್ರದಲ್ಲಿ 3 ತಿಂಗಳ ಕಾಲದಲ್ಲಿ ಸಂಚಾರ. ಈ ಸಂಚಾರದಲ್ಲಿ ನೋಡಿ, ಗುರು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿ 3 ದೃಷ್ಟಿಗಳನ್ನು ಹಾಕ್ತಾನೆ. ಒಂದು ನಿಮ್ಮ ಪಂಚಮ ಭಾವದ ಮೇಲೆ, ಇನ್ನೊಂದು ಸಪ್ತಮ ಸ್ಥಾನ, ಇನ್ನೊಂದು ಭಾಗ್ಯ ಸ್ಥಾನದ ಮೇಲೆ. ಗುರುವಿನ ದೃಷ್ಟಿ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿ ಆ ಸಂಬಂಧಪಟ್ಟಂತಹ ಫಲಗಳನ್ನ ವೃದ್ಧಿ ಮಾಡ್ತಾನೆ. ನಿಮಗೆ ಮುಖ್ಯವಾಗಿ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಮಾಡುವಾಗ ನಿಮ್ಮ ವೈಯಕ್ತಿಕವಾದಂತಹ ಜ್ಞಾನ, ನಿಮ್ಮಲ್ಲಿರುವಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಚೈತನ್ಯ, ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಆಗಿರ್ಬೋದು, ಇದೆಲ್ಲವನ್ನು ಮೇಲೆ ನಿಮಗೆ ಗುರುವಿನ ಇಂಪ್ಯಾಕ್ಟ್ ಇರುತ್ತೆ. ಇದರ ಜೊತೆಗೆ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ. ಅದರ ಜೊತೆಗೆ ಸಂತಾನ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಸಾಮರ್ಥ್ಯಗಳ ಮೇಲೆ ದೃಷ್ಟಿ ಇರುತ್ತೆ. ಅದಾದ ಮೇಲೆ ಸಪ್ತಮ ಸ್ಥಾನದ ಮೇಲೆ ನಿಮ್ಮ ದೃಷ್ಟಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರ್ಬೋದು, ಪತಿ ಪತ್ನಿಯರ ಸಂಬಂಧಗಳಾಗಿರ್ಬೋದು, ಮದುವೆ ವಿಚಾರಗಳಾಗಿರ್ಬೋದು, ದೂರದ ಪ್ರಯಾಣಗಳಾಗಿರ್ಬೋದು, ಮಿತ್ರರಿಂದ ಆಗುವಂತಹ ಸಹಕಾರಗಳಾಗಿರ್ಬೋದು, ಇದರನ್ನ ವೃದ್ಧಿ ಮಾಡ್ತಾನೆ ಗುರು. ಇದರ ಜೊತೆಗೆ ನಿಮ್ಮ ಭಾಗ್ಯ ಸ್ಥಾನದ ಮೇಲೂ ಕೂಡ ಗುರುವಿನ ದೃಷ್ಟಿ ಇದೆ. ಗುರು ನಿಮ್ಮ ತಂದೆ ತಾಯಿಗಾಗಿರ್ಬೋದು, ನಿಮ್ಮ ಒಂದು ಹಿರಿಯರಾಗಿರ್ಬೋದು, ನಿಮ್ಮ ದೈವ ಬಲದ ಮೇಲೆ ಹೆಚ್ಚಿನ ಒಂದು ಒಂದು ಬಲವನ್ನ ಬೀರ್ತಾನೆ. ಗುರು ಮುಖ್ಯವಾಗಿ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಲಾಭಾಧಿಪತಿನೂ ಹೌದು, ಅಷ್ಟಮಾಧಿಪತಿನೂ ಹೌದು. ಮಿಶ್ರ ಫಲವನ್ನೇ ಕೊಡ್ತಾನೆ ಗುರು ಈ ಬರುವಂತಹ 1 ವರ್ಷಗಳ ಕಾಲದಲ್ಲಿ. ನೋಡಿ, ಮುಖ್ಯವಾಗಿ ನಿಮಗೆ ರಾಶಿಯಿಂದ ಸಂಚಾರ ಮಾಡುವಾಗ ಮೊದಲು 4 ತಿಂಗಳ ಕಾಲ ಕೃತಿಕಾ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾನೆ. ಆ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ನಿಮ್ಮ ಒಂದು ವೈಯಕ್ತಿಕವಾದಂತಹ ಸುಖ ಸೌಕರ್ಯಗಳಾಗಿರುತ್ತೆ, ಮತ್ತೆ ನಿಮ್ಮ ಕುಟುಂಬದ ಜವಾಬ್ದಾರಿ ಆಗಿರ್ಬೋದು, ನಿಮ್ಮ ಭೂಮಿ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಅದರಿಂದ ಬರುವಂತಹ ಲಾಭ, ಅದರಿಂದ ಬರುವಂತಹ ಅನುಕೂಲಗಳು ಕೂಡ ಮಾಡ್ತಾನೆ. ಆದರೆ ಸುಮಾರಷ್ಟು ಅಡೆತಡೆಗಳ ಮಧ್ಯದಿಂದ, ತೊಂದರೆ ತಾಪತ್ರೆಗಳಿಂದ ಕೂಡಿರುತ್ತೆ. ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಮೊದಲು ಸಮಸ್ಯೆಗಳನ್ನ ಎದುರಿಸಿ ಅದನ್ನ ಲಾಭ ಪಡೆಯುವಂಥದ್ದಿರುತ್ತೆ. ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನಿರುತ್ತೆ ಅಂದ್ರೆ, ಇಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಈ ಬರುವಂತಹ ಒಂದು ವರ್ಷ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆರೋಗ್ಯ, ಮತ್ತೆ ನಿಮ್ಮ ನೋಡುವಂತಹ ದೃಷ್ಟಿಕೋನದ ಮೇಲೆ, ಮತ್ತೆ ನಿಮ್ಮ ಸಾಮರ್ಥ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರ್ತಾನೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಗಮನವನ್ನು ಇರಬೇಕು. ಜೊತೆಗೆ ಯಾವುದೇ ಒಂದು ಪ್ರತಿಯೊಂದು ವಸ್ತುಗಳಾಗಿರ್ಬೋದು, ಯಾಕಂದ್ರೆ ಅಷ್ಟಮಾಧಿಪತಿಯಾಗಿ ನಿಮ್ಮ ಒಂದು ರಾಶಿನಲ್ಲಿ ಸಂಚಾರ ಆಗ್ತಿರುವಾಗ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಒಂದೇ ಹಂತದಲ್ಲಿ ನಿರ್ಧಾರ ಮಾಡಬೇಡಿ. ಅದಕ್ಕೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಮೇಲೆ ನಿರ್ಧಾರವನ್ನ ತಗೋಬೇಕಾಗತ್ತೆ. ಮೊದಲ ಹಂತದಲ್ಲಿ ಅಂದ್ರೆ ಇನ್ಶೂರ್ಡ್ ಆಗಿರ್ಬೇಕು. ನಿಮ್ಮ ವೈಯಕ್ತಿಕ ಆರೋಗ್ಯದ ಇನ್ಶೂರೆನ್ಸ್ ಆಗಿರ್ಬಹುದು, ನಿಮ್ಮ ವಸ್ತುಗಳದ್ದಾಗಿರ್ಬೋದು, ವಾಹನಗಳಾಗಿರ್ಬೋದು, ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳ ಇನ್ಶೂರೆನ್ಸ್ ಆಗಿರ್ಬೇಕು. ಅಂದ್ರೆ ಆಲ್ಟರ್ನೇಟ್ ಮೆಥಡ್ ಆಗಿರ್ಬೋದು, ಬೇರೆ ರೀತಿಯ ಮಾರ್ಗಗಳನ್ನ ಹುಡ್ಕೊಂಡು ಇಟ್ಕೋಬೇಕು. ಇಲ್ಲ ಅಂದ್ರೆ ಮೊದಲ ಹಂತದಲ್ಲಿ ನಿಮಗೆ ಒತ್ತಡ, ನಷ್ಟಗಳಾಗತ್ತೆ. ಅದಾದ ನಂತರ ಲಾಭಗಳನ್ನ ನೋಡುವಂಥದ್ದಿದೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಇಡೀ ವರ್ಷ ನಿಮಗೆ ಗುರುಬಲ ಇಲ್ಲದೆ ಇದ್ರೂ ಕೂಡ ನಿಮಗೆ ಅದರಿಂದ ಲಾಭ ಪಡೆಯುವಂತಹ ಯೋಗಗಳಿರುತ್ತೆ. ನೋಡಿ, ಜೊತೆಗೆ ಕೃತಿಕಾ ನಕ್ಷತ್ರದಲ್ಲಿ ಮೊದಲ 4 ತಿಂಗಳ ಕಾಲದಲ್ಲಿ ನಿಮ್ಮ ಆರೋಗ್ಯದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ತೊಂದರೆ ತಾಪತ್ರೆಗಳು, ಮತ್ತೆ ಕುಟುಂಬದಲ್ಲಿ ಹಿರಿಯರಿದ್ರೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರುಗಳು, ಸರ್ಜರೀಸ್ಗಳಾಗುವಂಥದ್ದಿರುತ್ತೆ. ಯಾವ ಸಂಬಂಧಪಟ್ಟಂತ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಇನ್ನು ಬ್ಯಾಕ್ ಪೇನ್ಸ್ ಆಗಿರ್ಬೋದು, ಕತ್ತು ನೋವು ಆಗಿರ್ಬೋದು, ಮತ್ತೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ತೂಕ ಜಾಸ್ತಿ ಆಗೋದು, ಪ್ರೋಟೀನ್ ನಲ್ಲಿ ಬದಲಾವಣೆಗಳು, ವೇರಿಯೇಷನ್ಸ್ ಅನ್ನ ನೋಡ್ತೀರಾ ಈ ಬರುವಂತಹ ತಿಂಗಳಲ್ಲಿ. ಜೊತೆಗೆ ಸರ್ಜರಿಗಳಾಗಿ ಮಾಡ್ಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ, ಆಸ್ಪತ್ರೆ ಓಡಾಟಗಳಿರುತ್ತೆ. ಆದ್ರೆ ಅದರಿಂದ ಆಚೆ ಬರುವಂತಹ ಅನುಕೂಲಗಳು ಕೂಡ ಇದೆ. ಜೊತೆಗೆ ತುಂಬಾನೇ ಧೈರ್ಯವಾಗಿರ್ತೀರ. ಗುರು ನೋಡಿ ಯಾವಾಗ ರೋಹಿಣಿ ನಕ್ಷತ್ರದಿಂದ ಸಂಚಾರ ಆಗ್ತಾನೆ, ಆ ಸಂದರ್ಭದಲ್ಲಿ ನಿಮಗೆ ವಿಪರೀತ ಧೈರ್ಯ, ಸಾಹಸಗಳಾಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಶ್ರಮಪಟ್ಟು ಅದನ್ನ ಎದುರಿಸುವಂತ ಸಾಮರ್ಥ್ಯ ಇರುತ್ತೆ. ಆದ್ರೆ ಒಂದು ಇದೇನಿರುತ್ತೆ ನಿಮಗೆ ಅಂದ್ರೆ, ಆಕಸ್ಮಿಕವಾಗಿ ದುಡಿದೆ ಬರುವಂತಹ ದುಡ್ಡಿನ ಯೋಚನೆಗಳು, ಅಂದ್ರೆ ಗ್ಯಾಮ್ಲಿಂಗ್ ಆಗಿರ್ಬೋದು, ಅಲ್ಲಿ ಟ್ರೇಡಿಂಗ್ ಆಗಿರ್ಬೋದು, ಶಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಪಡೆಯೋದಾಗಿರ್ಬೋದು, ಬೇರೆಯವರು ದುಡಿಮೆಗೆ ದುಡ್ಡು ಕೊಟ್ಟು ಅದರಿಂದ ಲಾಭ ಪಡೆಯೋದಾಗಿರ್ಬೋದು, ಬಡ್ಡಿ ವ್ಯವಹಾರಗಳನ್ನ ಮಾಡೋದಾಗಿರ್ಬೋದು, ಇದರ ಮೇಲೆ ಹೆಚ್ಚಿನ ಆಸಕ್ತಿ, ಒಂದು ಮಾನಸಿಕ ಸ್ಥಿತಿ, ಇದೆಲ್ಲ ಕೂಡ ಇರುತ್ತೆ. ಆದರೆ ತುಂಬಾನೇ ಚಂಚಲ ಮನಸ್ಸಿರುತ್ತೆ. ಎರಡನೇ ಹಂತದಲ್ಲಿ 5 ತಿಂಗಳ ಕಾಲದಲ್ಲಿ ತುಂಬಾನೇ ಚಂಚಲ ಮನಸ್ಸಿರುತ್ತೆ. ಮುಖ್ಯವಾಗಿ ಈ ಹಂತದಲ್ಲಿ ನಿಮಗೆ ಪದೇ ಪದೇ ನಿಮ್ಮ ನಿರ್ಧಾರಗಳ ಬದಲಾಗ್ತಾ ಇರುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಯೋಚನೆಗಳಿರ್ಬೇಕು. ಆದರೆ
ಸುಮಾರಷ್ಟು ವ್ಯಾಪಾರ ವ್ಯವಹಾರಸ್ಥರು ಯಾರಿರ್ತಾರೆ, ಕ್ರಯ ವಿಕ್ರಯ ಮಾಡ್ತಿರ್ತಾರೋ, ಮಿಡಲ್ ಮ್ಯಾನ್ ಆಗಿ ಯಾರು ಕಮಿಷನ್ಸ್ ತಗೋತಿರ್ತಾರೋ, ಮತ್ತೆ ಯಾರು ಬೇರೆ ವಸ್ತುಗಳನ್ನ ತಂದು ಮಾರ್ತಿರ್ತಾರೋ, ಮಧ್ಯಸ್ಥಿಕೆ ವಹಿಸ್ಕೊಂಡು ಕೆಲಸ ಕಾರ್ಯಗಳು ಮಾಡ್ತಿರ್ತಾರೋ, ಬ್ರೋಕರ್ಸ್ ಆಗಿರ್ತಾರೋ, ಮತ್ತೆ ಕನ್ಸಲ್ಟೆಂಟ್ ಆಗಿರ್ತಾರೋ, ಮತ್ತೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಯಾರಿದಾರೋ ಅಂಥವ್ರಿಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳು, ಆದಾಯಗಳಿರುತ್ತೆ. ಆದ್ರೆ ಯಾವುದೇ ಒಂದು ರಿಸರ್ಚ್ ಅನ್ನ ನೀವು ಮಾಡಿದ್ರೆ ತುಂಬಾ ಉತ್ತಮ. ಬೇರೆಯವರ ಆಸೆ ಆಕಾಂಕ್ಷೆಗಳು ಅದನ್ನ ತಿಳ್ಕೊಂಡು ನೀವು ಮಾಡ್ಬೇಕು. ಜೊತೆಗೆ ನೋಡಿ, ಇಲ್ಲಿ ಸಂಬಂಧಗಳು ಕೂಡ ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಕೆಲವೊಂದು ಸಂಬಂಧಗಳು ಆಗಿರ್ಬೋದು, ಮಿತ್ರರ ಜೊತೆಗೆ ಸಂಬಂಧಗಳಾಗಿರ್ಬೋದು, ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಮಧ್ಯದ 5 ತಿಂಗಳ ಕಾಲದಲ್ಲಿ. ಜೊತೆಗೆ ಯಾರು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳಿಗೆ ಸಡನ್ ಆಗಿ ತಮ್ಮ ವಿದ್ಯಾಭ್ಯಾಸದಲ್ಲಿ ವೇರಿಯೇಷನ್ಸ್ ನೋಡ್ಬೇಕಾದಂತದ್ದಿರುತ್ತೆ. ವಿದ್ಯೆಯಲ್ಲಿ ಇರುವಂತ ಆಸಕ್ತಿಯಲ್ಲಿ ಕೊರತೆ ಆಗುವಂತದ್ದಿರುತ್ತೆ. ತುಂಬಾನೇ ಶಾರ್ಟ್‌ಕಟ್ ರೂಟ್ ಇಂದ ಎಲ್ಲ ಮಾಡ್ಬೇಕನ್ನುವಂತ ಮನಸ್ಥಿತಿ, ಹೆಚ್ಚಿನ ಒಂದು ಶ್ರಮ ಪಡದೇನೆ ನಾವು ಸಕ್ಸಸ್ ಆಗ್ಬೇಕನ್ನುವಂತ ಭಾವನೆಗಳು, ಮತ್ತೆ ಆ ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ಏನಾಗ್ತದೆ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಮತ್ತೆ ಪರ್ಫಾರ್ಮೆನ್ಸ್ ವೀಕ್ ಆಗುವಂತದ್ದಿರುತ್ತೆ. ಹಾಗಾಗಿ ವೃಷಭ ರಾಶಿ, ವೃಷಭ ಲಗ್ನದವರು ಬರುವಂತಹ ವರ್ಷದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಗಮನವನ್ನ ಕೊಡ್ಬೇಕು. ಯಾಕಂದ್ರೆ ಗುರು ಇದ್ದಾಗ ಏನಾಗುತ್ತೆ, ಅತಿಯಾದ ಓವರ್ ಕಾನ್ಫಿಡೆನ್ಸ್ ಅನ್ನ ಕೊಡ್ತಾನೆ. ಗುರುವಿಗೆ ಮೀರಿಸುವಂತಹ ಮಾನಸಿಕ ಸ್ಥಿತಿ, ಮಂಡ ಧೈರ್ಯಗಳಿರುತ್ತೆ. ಸೊ ಹಾಗಾಗಿ ಇಂಥ ಸಂಬಂಧಪಟ್ಟಂತೆ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಜೊತೆಗೆ ಸಂತಾನದ ಯೋಗಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ಗುರು ರಾಶಿಯಿಂದ ಸಂಚಾರ ಆಗ್ತಿದ್ರೆ, ಹಾಗಾಗಿ ಸಂತಾನದ ಭಾಗ್ಯ, ಸಂತಾನದ ಅಭಿವೃದ್ಧಿ ನೋಡುವಂಥದ್ದಿರುತ್ತೆ. ಆದ್ರೆ ಹೆಣ್ಣು ಸಂತತಿಯ ಸಂತಾನಗಳು ಜಾಸ್ತಿ ಆಗುವಂತಹ ಯೋಗ ಈ ಬರುವಂತಹ ವಿಚಾರದಲ್ಲಿ. ಮದುವೆ ಸಮಾರಂಭ, ಶುಭ ಸಮಾಚಾರಗಳಾಗಿರ್ಬೋದು, ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನ ನೆರವೇರುವಂತದ್ದಾಗಿರ್ಬೋದು, ಅದರಲ್ಲಿ ಭಾಗಿಯಾಗುವಂತದ್ದು ಅವಕಾಶಗಳು ಕೂಡ ನೋಡುವಂತದ್ದಿರುತ್ತೆ ಈ ಬರುವಂತಹ ವರ್ಷದಲ್ಲಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬಾನೇ ಅನುಕೂಲಗಳಿವೆ. ಆದ್ರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ಮಂಗಳನ ನಕ್ಷತ್ರದ ಮೇಲೆ ಯಾವಾಗ ಸಂಚಾರ ಮಾಡ್ತಾನೆ ಗುರು, ಕೊನೆಯ 3 ತಿಂಗಳ ಕಾಲದಲ್ಲಿ, ಅಲ್ಲಿ ನಿಮಗೆ ಪಾರ್ಟ್ನರ್‌ಶಿಪ್ ಆಗಿರ್ಬೋದು, ವಿದೇಶ ಪ್ರಯಾಣ ಆಗಿರ್ಬೋದು, ಪಾರ್ಟ್ನರ್‌ಶಿಪ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಬೇಕಾದಂತಹ ಅನುಕೂಲ ಅವಕಾಶಗಳು ಕೂಡ ಬರುತ್ತೆ. ಆ ನಿಟ್ಟಿನಲ್ಲಿ ನೀವು ಮಾಡಿದಂತ ಪ್ರಯತ್ನ ಮುಂದೆ ಬರುವಂತಹ ದಿನಗಳಲ್ಲಿ ಅನುಕೂಲ ಇರುತ್ತೆ. ಆದರೆ ಪತಿ ಪತ್ನಿಯ ಸಂಬಂಧಗಳ ಕಲಹಗಳು ಕೂಡ ಆಗುವಂತದ್ದಿರುತ್ತೆ. ಆಲ್ರೆಡಿ ಇದ್ದಂತಹ ಕಲಹಗಳು ಕೋರ್ಟ್ ಮೆಟ್ಟಿಲು ಹತ್ತುವಂತಹ ಸಾಧ್ಯತೆಗಳು ಕೂಡ ನೋಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ನೋಡಿ, ಉದ್ಯೋಗದ ಅವಕಾಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗಿರುವಂತದ್ದಿರುತ್ತೆ. ಹೊಸ ಉದ್ಯೋಗದ ಅವಕಾಶಗಳಾಗಿರ್ಬೋದು, ಬದಲಾವಣೆಗಳಾಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಹಿನ್ನಡೆ, ವಿಳಂಬದಿಂದ ನಿಮ್ಮ ಕಾರ್ಯ ಸಾಧನೆಗಳಾಗುವಂತದ್ದಿರುತ್ತೆ. ಜೊತೆಗೆ ಗುರುನೇ ಲಾಭಾಧಿಪತಿ ಆಗಿರೋದ್ರಿಂದ, ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ, ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ವೈಯಕ್ತಿಕವಾದಂತಹ ವ್ಯಕ್ತಿತ್ವಕ್ಕೆ ಕನೆಕ್ಟ್ ಆಗಿರುತ್ತೆ. ಬೇರೆ ಯಾವ್ದು ಸಮಸ್ಯೆಗಳಾದ್ರೂ ಕೂಡ ನಿಮ್ಮ ಹೆಸರು ಮತ್ತೆ ನಿಮ್ಮ ಗೌರವಕ್ಕೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಸೊ ಹಾಗಾಗಿ ಅದರಿಂದ ಸ್ವಲ್ಪ ಮಟ್ಟಿಗೆ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಮುಖ್ಯವಾಗಿ ಇನ್ನೊಂದೇನಂದ್ರೆ, ಗುರು ನಿಮಗೆ ಈ 3 ನಕ್ಷತ್ರದಿಂದ ಸಂಚಾರ ಮಾಡುವಾಗ ಹಣಕಾಸಿನ ವಿಚಾರದಲ್ಲಿ ಮಿತ್ರರ ಜೊತೆಗೆ ಆಗಿರ್ಬೋದು, ಸಂಬಂಧಿಕರ ಜೊತೆಗೆ ಆಗಿರ್ಬೋದು, ವ್ಯವಹಾರದಲ್ಲಿ ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿರಬೇಕು. ವಿನಾಕಾರಣ ಯಾವುದು ಬರವಣಿಗೆ ಮುಖಾಂತರ ಇಲ್ದೇನೆ ನೀವು ಮಾನಸಿಕವಾಗಿ ಅವರು ನಮಗೆ ಪರಿಚಯಸ್ಥರು, ಅವರು ನಮ್ಮ ಬಗ್ಗೆ ಒಳ್ಳೆಯ ಗೌರವ ಇಡ್ತಾರೆ ಅನ್ನುವಂತಹ ಮಾನಸಿಕ ಸ್ಥಿತಿಯಲ್ಲಿದ್ರೆ ಅದು ನಿಮ್ಮ ತಪ್ಪುತನ. ಸೊ ಹಾಗಾಗಿ ತುಂಬಾನೇ ಕ್ಲಿಯರಿಟಿ ಇರಬೇಕು. ವಿನಾಕಾರಣ ಯಾವುದೇ ರೀತಿಯ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ವಿಥೌಟ್ ಎನಿ ಶ್ಯೂರಿಟಿ ಆಗಿರ್ಬೋದು, ಯಾವುದೇ ಒಂದು ಹಣಕಾಸಿನ ಒಂದು ವ್ಯವಹಾರಗಳಲ್ಲಿ ಪಾರದರ್ಶಕತೆ ಮತ್ತೆ ಲೀಗಲ್ ಆಗಿ ಮಾಡ್ಬೇಕಾಗ್ತದೆ. ಅದನ್ನ ಮಾಡ್ಕೊಂಡ್ರೆ ನಿಮಗೆ ಬರುವಂತಹ ವರ್ಷ ತುಂಬಾ ಉತ್ತಮವಾದಂತಹ ಅವಕಾಶಗಳಿದೆ. ಜೊತೆಗೆ ಈ ಬರುವಂತಹ ವರ್ಷದಲ್ಲಿ ನೋಡಿ, ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಆಗುವಾಗನೇ ನಿಮಗೆ ಆಕಸ್ಮಿಕವಾಗಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಮನೆಯಿಂದ ಅನುಕೂಲಗಳಾಗುವಂತದ್ದಿರುತ್ತೆ. ಆದರೆ ಅಡೆತಡೆಗಳು ಸುಮಾರಷ್ಟು ಬರುತ್ತೆ. ಬಂದ್ರೂ ಕೂಡ ಹೆಚ್ಚಿನ ಶ್ರಮ ಆಗುತ್ತೆ, ಲಾಭ ಬರುತ್ತೆ. ಮತ್ತೆ ರೋಹಿಣಿ ನಕ್ಷತ್ರದ ಸಂಚಾರವಾಗ ಹೊಸ ಯೋಚನೆಗಳು, ಪಾರ್ಟ್ನರ್‌ಶಿಪ್ ವ್ಯವಹಾರಗಳಾಗುತ್ತೆ. ಅದನ್ನ ಮಾಡಿ ಎಚ್ಚರಿಕೆಯನ್ನ ವಹಿಸ್ಕೊಂಡು ಮಾಡಿದ್ರೆ ನಿಮಗೆ ತುಂಬಾ ಉತ್ತಮವಾದಂತ ಅನುಕೂಲಗಳಾಗುತ್ತೆ. ಹೊಸ ಯೋಜನೆಗಳು ಕೂಡ ಕೆಲವೊಂದು ಫಲಕಾರಿ ಆಗುತ್ತೆ. ಜೊತೆಗೆ ಮಂಗಳನ ನಕ್ಷತ್ರದ ಮೇಲೆ ಸಂಚಾರ ಮಾಡುವಾಗ ನಿಮಗೆ ವಿದೇಶ ಪ್ರಯಾಣ ಯೋಗ, ವಿದೇಶದಲ್ಲಿ ಹೋಗಿ ವಾಸ ಮಾಡುವಂತಹ ಅವಕಾಶಗಳಾಗಿರ್ಬೋದು, ಹೆಚ್ಚಿನ ವ್ಯಾಸಂಗ ಮಾಡಕ್ಕೆ ಹೋಗುವಂತಹ ಅವಕಾಶಗಳಾಗಿರ್ಬೋದು, ಡಿಸ್ಪ್ಯೂಟ್ಸ್‌ಗಳು ಏನೇ ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ, ಬರುವಂತಹ ವರ್ಷ ಗುರುಬಲ ಇಲ್ಲ ಎಂದ್ರೂ ಕೂಡ ನಿಮಗೆ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಒಂದು ಮಿಶ್ರ ಫಲವಂತೂ ನಾವಿಲ್ಲಿ ನಿರೀಕ್ಷೆ ಮಾಡಬೇಕು. ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಗುರು ನಿಮ್ಮ ರಾಶಿಯಿಂದನೇ ಸಂಚಾರ ಆಗ್ತಿದ್ರೆ ನನಗೆ ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ಳೋದು ತುಂಬಾ ಉತ್ತಮ.
ಗುರು ಹಿರಿಯರಿಗೆ ಹಳದಿ ವಸ್ತ್ರವನ್ನ ಸ್ವರ್ಣದ ಜೊತೆಗೆ ದಾನ ಮಾಡೋದಾಗಿರ್ಬೋದು. ಪ್ರತಿ ಗುರುವಾರದ ದಿವಸ ಗುರುವಿನ ದೇವಸ್ಥಾನದಲ್ಲಿ ನೀವು ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನ ದಾನ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ಅನುಕೂಲಗಳು ಬರುತ್ತೆ. ಜೊತೆಗೆ ದೇವಸ್ಥಾನಕ್ಕೆ ಯಾವುದಾದ್ರೂ ಹಿತ್ತಾಳೆಯಲ್ಲಾಗಿರ್ಬೋದು, ಸ್ವರ್ಣದಲ್ಲಿ ಗುರುವಿನ ಯಂತ್ರವನ್ನ ರಚನೆ ಮಾಡಿ ದೇವಸ್ಥಾನದಲ್ಲಿ ಪೂಜೆಗೆ ಕೊಟ್ರೂ ಕೂಡನು ನಿಮಗೆ ತುಂಬಾನೇ ಗುರುವಿನ ಅನಾನುಕೂಲತೆಯಿಂದ ಅನುಕೂಲಗಳಾಗುವಂತಹದ್ದಿರುತ್ತೆ. ಹಳದಿ ವಸ್ತ್ರದ ಬಳಕೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೇಕು. ಮತ್ತೆ ನಿಮಗೆ ಹಳದಿ ವಸ್ತ್ರದ ದಾನವನ್ನ ಮಾಡೋದ್ರಿಂದ ಗುರುವಿನ ನೆಗೆಟಿವಿಟಿ ನಿಮಗೆ ಕಡಿಮೆಯಾಗಿ ಅವನ ಶುಭತ್ವವನ್ನ ವೃದ್ಧಿ ಆಗಕ್ಕೆ ಅವಕಾಶಗಳಾಗುತ್ತೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.